ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ ಮಹಾದೇವಿ ಅಮ್ಮ ಶ್ರೀ ಸಿಂಹವಾಹಿನಿ. ಚಕ್ರಾಪುರಿಯ ಶ್ರೀ ತ್ರಿಪುರ ಸುಂದರಿ ಅಮ್ಮನವರ ದೇವಸ್ಥಾನದ ಉತ್ಸವದಲ್ಲಿ ಶ್ರೀಚಕ್ರ ಉದ್ಭವ ಕಾಲಕ್ಕೆ ಚೋರ ಕಂಟಕವಿದೆ. ಅದನ್ನ ತಪ್ಪಿಸಿ ಜಗತ್ತಿಗೆ ಒಳ್ಳೇದಾಗ್ಲಿ ಅಂತ ನನಗೊಂದು ಕಂಕಣ ಕಟ್ತೀರಾ ವಿರೂಪಾಕ್ಷ ಶಾಸ್ತ್ರಿಗಳೇ? ಈಗಲೂ ಅವಕಾಶ ಇದೆ. ಚೆನ್ನಾಗಿ ಯೋಚನೆ ಮಾಡಿ ನೋಡಿ. ಶ್ರೀಚಕ್ರ ಮೊದಲು ನನಗೆ, 1 ತಿಂಗಳ ನಂತರ ನಿಮಗೆ ಕೊಡ್ತೀನಿ. ಇದಕ್ಕೆ ಒಪ್ಪಿಗೆ ಇದ್ರೆ ಇಲ್ಲಿರಬಹುದು, ಇಲ್ಲ ಅಂದ್ರೆ ಈ ಕ್ಷಣನೇ ಹೊರಗೆ ಹೋಗ್ಬೋದು. ಯಾರಿದ್ರು ಇಲ್ಲದೆ ಇದ್ರು ಶ್ರೀಚಕ್ರ ಸಂಪಾದನೆ ಮಾಡೋದು ಹೇಗೆ ಅಂತ ನನಗೆ ಗೊತ್ತಿದೆ. ಸರಿಯಾಗಿ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಇವತ್ತಿಗೆ ಉತ್ಸವಕ್ಕೆ 4 ದಿನ ಉಳಿದಿರೋದು. ಉತ್ಸವ ಮುಗಿದು ಪಲ್ಲಕ್ಕಿ ಎತ್ಕೊಳ್ಳೋ ವೇಳೆಗೆ ಸರಿಯಾಗಿ 12 ಗಂಟೆಯಾಗಿರುತ್ತೆ. ಉತ್ಸವ ಸಾಗೋದಕ್ಕೆ ಈ ಪ್ರಾಂಗಣ ಜನರಿಂದ ತೆರವುಗೊಂಡಿರುತ್ತೆ. ಉತ್ಸವ ಈ ದ್ವಾರದ ಮೂಲಕ ಹೊರಗೆ ಬರುತ್ತೆ. ಅದು ಬರ್ತಿದ್ದ ಹಾಗೆ ಉತ್ಸವ ಹೊರಗೆ ಬರ್ತಿದ್ದ ಹಾಗೆ ದೇವಸ್ಥಾನದ ಒಂದು ಪ್ರದಕ್ಷಿಣೆಯನ್ನು ಹಾಕಿ ಕಲ್ಯಾಣಿಗೆ ಬಂದು ಸೇರುತ್ತೆ. ಅಲ್ಲಿ ನಮ್ಮ ಕೆಲಸ ಪ್ರಾರಂಭ ಆಗುತ್ತೆ. ಅಮ್ಮ, ನೀನಿನ್ನೂ ಇಲ್ಲೇ ಇದೆಯಾ? ಹೊರಟಿರ್ತೀಯ ಅನ್ಕೊಂಡೆ. ತುಂಬ ಬಿಸಿಲಾಗಿದೆ, ತಂಪೊತ್ತಾಗ್ಲಿ ಊಟ ಮಾಡ್ಕೊಂಡು ಹೋಗು ಅಂತ ನಾನೇ ಹೇಳಿದ್ದು. ಹೋಗೋ ಮನಸ್ಸಿಲ್ಲ ಅನ್ಸುತ್ತೆ. ಯಾರಾದರೂ ಬಲವಂತ ಮಾಡಲಿ ಅಂತ ಕಾದಿದ್ರೆ. ನೀನು ಸರಿಯಾಗಿದೆಯಮ್ಮ. ಕತ್ಲಾಗತ್ತೆ. ಬಸ್ರಿ ಹೆಂಗಸರು ಹೋಗೋಕೆ ತೊಂದರೆ ಆಗಲ್ವಾ? ನೀನೇ ಹೇಳ್ತಿರ್ತೀಯ ಸಂಜೆ ಮುಂದೆ ಓಡಾಡಬಾರ್ದು ಬಸ್ರಿ ಹೆಂಗಸರು ಬೀದಿಲ್ಲಿ ಅಂತ. ಯಾಕೆ ಇರಿಸ್ಕೊಳಕ್ ಹೋದೆ? ವಿದ್ಯಾಶಂಕರ ಕಾರ್ ತರ್ತಾನೆ, ಒಬ್ಬಳನ್ನ ಹೇಗೆ ಕಳ್ಸೋದು? ಎಂತ ಹೊತ್ನಲ್ಲಿ ಏನ್ ಮಾಡ್ಬೇಕು ಅಂತ ನನಗೂ ಗೊತ್ತು. ಅಯ್ಯ, ವಿದ್ಯಾಶಂಕರನ್ ನಂಬ್ಕೊಂಡ್ರೆ ಅಷ್ಟೇ. ಉತ್ಸವದ ಕಾಲ, ಹಗಲು ಅಂತಿಲ್ಲ ರಾತ್ರಿ ಅಂತಿಲ್ಲ, ಅಷ್ಟು ಕೆಲಸ ಅವನಿಗೆ. ನಾನು ಜಗ್ಗಿಗೆ ಹೇಳ್ತೀನಿ, ಅವನ ಹೆಂಡ್ತೀನಿ ಅವ್ನು ಕರ್ಕೊಂಡು ಹೋಗ್ಲಿ. ಏನ್ ಮಾತು ಅಂತ ಆಡ್ತೀವ ಶೇಖರಿ? ಹಾವು ತಗೊಂಡೋಗಿ ಹದ್ದಿನ ಕೈ ಕೊಡ್ತಾರೇನೋ? ಸರಿ ಹೋಯ್ತು. ನಿಮ್ಗೆಲ್ಲ ಸುನೀತನ್ ಕಂಡ್ರೆ ಏನೋ ಮಮತೆ, ನನಗೆ ಧರ್ಮ ಸಂಕಟ. ಕೆಲಸ ಮಾಡ್ತೀನಿ, ನಾನೇ ಆಟೋ ತಂದ್ಬಿಡ್ತೀನಿ.
ಯಾರು ಯಾಕೆ ಕಾಯ್ಬೇಕು? ಅವ್ರ ಪಾಡಿಗೆ ಅವ್ರು ಹೋಗಿ. ಸುನೀತಾ, ತಯಾರಾಗು. ಯಾಕೆ ಹೀಗೆ ಚುಚ್ಚು ಮಾತಾಡ್ತೀರಾ ಭಾವ? ನನ್ನನ್ನೇನು ತಿರುಪೆ ಎತ್ತೋಳು ಅಂತ ಅನ್ಕೊಂಡಿದ್ದೀರಾ? ಇಷ್ಟು ದಿನ ಇಲ್ಲದೆ ಇರೋ ನಿಮ್ಮ ಮಾತಿನ ಧಾಟಿ ಈಗ ಯಾಕೆ ಇದ್ದಕ್ಕಿದ್ದ ಹಾಗೆ ಬದಲಾಗಿದೆ? ಅಕ್ಕ ಒಂಥರ, ನೀವೊಂಥರ. ನನ್ನ ವಿಧಿನೇ ಹೀಗಿರ್ಬೇಕಾದ್ರೆ ನೀವೇನ್ ಮಾಡೋಕ್ಕಾಗತ್ತೆ ಹೇಳಿ? ಈ ಮನೆನ ನನ್ನ ತವ್ರ ಮನೆ ಅಂತ ಅನ್ಕೊಂಡಿದ್ದೆ. ಅತ್ತೆ ನನ್ಗೇನೂ ಆಗ್ಬೇಕಾಗಿಲ್ಲ, ಆದ್ರೆ ಅವ್ರಿಗಿರೋ ಅಂತಕರಣ ನಿಮ್ಮಿಬ್ಬರಿಗೂ ಇಲ್ವಲ್ಲ ಭಾವ? ನನ್ನ ಮಗುನ ಮುಗಿಸ್ಬಿಡ್ತಾನೆ ನನ್ನ ಗಂಡ. ಅದನ್ನು ಉಳಿಸ್ಕೊಳ್ಳೋದಕ್ಕೆ ನಾನು ಇಲ್ಲಿಗೆ ಬಂದಿದ್ದು. ಇಲ್ಲಿ ಕುತ್ಕೊಂಡು ಹೊತ್ತೊತ್ತಿಗೆ ಊಟ ತಿಂಡಿ ಮಾಡಿಕೊಂಡು ನಿಮ್ಗಳ ಕೈಲಿ ಸೇವೆ ಮಾಡಿಸ್ಕೊಳ್ಳೋದಕ್ಕೆ ನಾನು ಇಲ್ಲಿ ಬಂದಿಲ್ಲ. ಒಳಗಡೆ ನನ್ನ ಬಟ್ಟೆ ಇದೆ, ಅದನ್ನು ತಗೊಳಕ್ಕಾದ್ರೂ ಸಮಯ ಇದೆ ಅಲ್ವಾ? ಮಧ್ಯಾಹ್ನ 3 ಗಂಟೆಗೆ ಸರಿಯಾಗಿ ಪಲ್ಲಕ್ಕಿ ಕಲ್ಯಾಣಿಯ ಕೊನೆ ಮೆಟ್ಟಲನ್ನು ತಲುಪುತ್ತೆ. ಸಂಪ್ರದಾಯದ ಪ್ರಕಾರ ಶ್ರೀಚಕ್ರವನ್ನ 3 ಬಾರಿ ಕಲ್ಯಾಣಿಯಲ್ಲಿ ಮುಳುಗಿಸಿ ತೆಗಿಬೇಕು. ಇಲ್ಲಿ ಒಂದು ನಾಟಕ ನಡೆಯುತ್ತೆ. ಪಲ್ಲಕ್ಕಿ ಇಲ್ಲಿರುತ್ತೆ. ಆ ಪಲ್ಲಕ್ಕಿಯ ಸುತ್ತ ಜನ ಕಿಕ್ಕಿರಿದು ತುಂಬಿರ್ತಾರೆ. ಶ್ರೀಚಕ್ರವನ್ನ ಪೀಠದಿಂದ ತೆಗೆಯೋ ಸಾಲಕ್ಕೆ ಸರಿಯಾಗಿ ಖಡ್ಕಿ, ನೀನು ಮತ್ತೆ ನಿನ್ನ ಶಿಷ್ಯ ಮಣಿಕಂಠ ಇಬ್ರು ಈ ಕಲ್ಯಾಣಿಯ ಪಶ್ಚಿಮ ಭಾಗದ ಈ ಜಾಗದಲ್ಲಿ ಬಂದು ನಿಲ್ಲಬೇಕು. ಉತ್ಸವಕ್ಕೆ ತಂದ ಪಂಜುಗಳಲ್ಲಿ ಒಂದು ಪಂಜು ನಿಮ್ಮ ಹತ್ರ ಇರುತ್ತೆ. ನೀವು ನಿಂತ ಜಾಗದಲ್ಲಿ ಒಂದು ಸಿಡಿಮದ್ದನ್ನ ಮೊದಲೇ ನಿರ್ಧರಿಸಿದ ಹಾಗೆ ಹೂತಿಟ್ಟಿರ್ತಾರೆ. ಆ ಸಿಡಿಮದ್ದು ಸಿಡಿಯೋದಕ್ಕೆ 15 ಕ್ಷಣಗಳಾದರೂ ಬೇಕು. ಮೊದಲನೆಯ ಬಾರಿ ಶ್ರೀಚಕ್ರವನ್ನ ಕಲ್ಯಾಣಿಯಲ್ಲಿ ಅದ್ದಿ ತೆಗೆಯೋ ಸಮಯಕ್ಕೆ ಸರಿಯಾಗಿ ಖಡ್ಕಿ, ನೀನು ಆ ಸಿಡಿಮದ್ದಿಗೆ ಬೆಂಕಿ ಇಡಬೇಕು. 15 ಕ್ಷಣಗಳಲ್ಲಿ ಸ್ಫೋಟಕ ಸಿಡಿಯುತ್ತೆ. ಆದರೆ ಯಾರಿಗೂ ಸಾವು ನೋವು ಸಂಭವಿಸುತ್ತೆ. ಶಬ್ದ ಮಾಡುತ್ತೆ, ಹೊಗೆ ಆಡುತ್ತೆ. ಆ ಶಬ್ದಕ್ಕೆ ಹೆದರಿ ಜನ ಸಿಕ್ಕ ಕಡೆ ಹುಚ್ಚುಚ್ಚಾಗಿ ಓಡ್ ಹೋಗ್ತಾರೆ. ಆ ಸಮಯದಲ್ಲಿ ಜನರಿಗೆ ಶ್ರೀಚಕ್ರದ ಬಗ್ಗೆ ಆಗಲಿ ಅಥವಾ ದೇವರ ಬಗ್ಗೆ ಆಗಲಿ ಗಮನ ಹರಿಸುವಷ್ಟು ತಾಳ್ಮೆ ಇರೋದಿಲ್ಲ. ಆ ಸಮಯವನ್ನು ನೋಡಿ ಶ್ರೀಚಕ್ರವನ್ನ ಮಣಿಕಂಠ ತಂದ ಆ ಗಟ್ಟಿಯಾದ ಚಿಲದಲ್ಲಿ ಹಾಕೊಂಡು ಮಾರಿಗುಡಿ ವಾಹನವನ್ನು ನಿಲ್ಲಿಸ್ಕೊಂಡು ಕಾಯ್ತಾ ಇರೋ ಜಾಗಕ್ಕೆ ನಾನು ಹೋಗ್ತೀನಿ, ಗಾಡಿಯಲ್ಲಿ ಹತ್ತಿ ಕೂರ್ತೀನಿ. ಅದೇ ಸಮಯಕ್ಕೆ ಬೇರೆ ಒಂದು ದಾರಿಯಿಂದ ಮಣಿಕಂಠ ನಿನ್ನ ಹತ್ರ ಬಂದು ಸೇರ್ತಾನೆ. ನಾನು ಮತ್ತೆ ಮಾರಿಗುಡಿ ನಿನ್ನ ವಾಹನದಲ್ಲಿ ಶ್ರೀಚಕ್ರವನ್ನು ತಗೊಂಡು ತೋಟದ ಮನೆಗೆ ಬರ್ತೀನಿ. ಅಲ್ಲಿ ಶ್ರೀಚಕ್ರವನ್ನ ಬಂದೋಬಸ್ತು ಮಾಡ್ತೀನಿ. ಹುಚ್ಚುಚ್ಚಾಗಿ ಓಡ್ ಹೋದ ಜನ ಶ್ರೀಚಕ್ರ ಎಲ್ಲಿ ಹೋಯಿತು ಅನ್ನೋ ಪ್ರಶ್ನೆ ಇತ್ತೋದಕ್ಕೆ ಕನಿಷ್ಠ ಅರ್ಧ ಗಂಟೆಗಳ ಕಾಲ ಬೇಕು. ಅಷ್ಟರಲ್ಲಿ ನಾನು
ಶ್ರೀಚಕ್ರವನ್ನು ಭದ್ರಪಡಿಸಿ ಮತ್ತೆ ಕಲ್ಯಾಣಿ ಹತ್ರ ಬರ್ತೀನಿ. ಅಲ್ಲಿ ಶ್ರೀಚಕ್ರ ಎಲ್ಲಿ ಹೋಯ್ತು ಅನ್ನೋ ಪ್ರಶ್ನೆನ ನಾನೇ ಎತ್ತೀನಿ. ಗಲಾಟೆ ಶುರುವಾಗುತ್ತೆ, ಹುಡುಕಾಟ ಶುರುವಾಗುತ್ತೆ, ದೊಂಬಿ ಆಗುತ್ತೆ. ಆಮೇಲೆ ನಿನ್ನ ಠಾಣೆಗೆ ಬಂದು ಶ್ರೀಚಕ್ರ ಕಾಣೆಯಾಗಿದೆ ಅಂತ ದೂರನ್ನ ನಾನೇ ಖುದ್ದಾಗಿ ದಾಖಲಿಸ್ತೀನಿ. ನಿನ್ನ ಹತ್ರ ಜಗಳ ಮಾಡ್ದ ಹಾಗೆ ಮಾಡ್ತೀನಿ. ನೀನು ತರಾತುರಿಲಿ ಹುಡುಕಾಟ ಮಾಡೋ ಹಾಗೆ ಒಂದು ನಾಟಕ ಮಾಡಿ. ಆಮೇಲೆ ಜನ ತಮ್ಮ ಸಮಸ್ಯೆಗಳಲ್ಲಿ ಮುಳುಗಿ ಹೋಗಿ ಶ್ರೀಚಕ್ರವನ್ನು ಮರೆತು ಬಿಡ್ತಾರೆ. ಇದು ನಾನು ಮಾಡಿರೋ ಯೋಚನೆ. ನಿಮ್ಮದೇನಾದ್ರು ಪ್ರಶ್ನೆ? 1 ತಿಂಗಳ ನಂತರ ಶ್ರೀಚಕ್ರ ನನ್ನ ಕೈ ಸೇರುತ್ತಾ ಅನ್ನೋದೇ ನನ್ನ ಪ್ರಶ್ನೆ. ಇದು ಪ್ರಶ್ನೆ ಅಲ್ಲ, ನನ್ನ ಮೇಲಿಟ್ಟಿರೋ ಅಪನಂಬಿಕೆ. ಶ್ರೀಚಕ್ರದ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ, 1 ತಿಂಗಳ ನಂತರ ಶ್ರೀಚಕ್ರ ನಿಮಗೆ ಸಿಗುತ್ತೆ. ಅದನ್ನ ಬೇಕಾದ ರೀತಿ ಉಪಯೋಗಿಸ್ಕೋಬಹುದು. ಸರಿ, ಒಪ್ಪಿಗೆ ಇದೆ. ನಂದೇನೋ ಪ್ರಶ್ನೆ ಇಲ್ಲ, ನಂಗೆ ಸಂಪೂರ್ಣ ಒಪ್ಪಿಗೆ ಇದೆ. ಸಾರಿ, ಹಾಗಾದ್ರೆ ಎಲ್ಲ ವಿಷಯನೂ ನಾನು ಹೇಳ್ದಾಗೆ ಚಾಚು ತಪ್ಪದೆ ಮಾಡಬೇಕು. ಸರಿನಾ? ನಾನು ಹೋಗಿ ಬರ್ತೀನಿ ಅತ್ತೆ. ಅಕ್ಕ, ನಾನು ಹೊರಡ್ಲಾ? ನಂದೇ ತಪ್ಪು ಅನಿಸುತ್ತೆ. ನೀವೆಲ್ಲ ತುಂಬ ಪ್ರೀತಿ ತೋರಿಸ್ತೀರಿ ಅಂತ ನಾನು ಅತಿಯಾಗಿ ಅಪೇಕ್ಷೆ ಪಟ್ಬಿಡ್ತೀನಿ. ಅವ್ರವ್ರ ಮನೆ ಅವ್ರವ್ರಿಗೆ. ನನಗೆ ಯಾರ ಮೇಲೂ ಬೇಜಾರಿಲ್ಲ. ಬರಲಾ? ಹೋಗಿ ಬರಲಾ ಭಾವ? ಲೋ ಶೇಖರಿ, ನೀನು ಹುಟ್ಟಿದಾಗ್ಲಿಂದ ನಾನು ನೋಡಿದ್ದೀನಿ. ಯಾವತ್ತೂ ನೀನು ಇಷ್ಟು ಕಟುವಾಗಿ ನಿಷ್ಠುರವಾಗಿ ನಡೆದವಳಲ್ಲ. ಹೆಂಗರಳು ನಿನಗೆ ಇವತ್ತು ಯಾಕೋ ಸುನೀತಿನ ವಿಷಯದಲ್ಲಿ ಹೀಗೆ ಯಾಕೆ ನಡೀತಿದ್ಯಾ? ನಾನೇನು ಮಾಡ್ಲಮ್ಮ? ಸುನೀತಾ ನಮ್ಮ ಮನೇಲಿದ್ರೆ ನನಗೇನು ತೊಂದರೆ ಇಲ್ಲ. ಆದರೆ ಲಲಿತನ್ಗೆ ತನ್ನ ತಂಗಿ ತನ್ನ ಮನೇಲಿ ಇರೋದು ಇಷ್ಟ ಇಲ್ಲ. ಇವಳು ಗಂಡನಿಗೂ ಬೇಡವಾದವಳು. ಇನ್ನು ಹೆತ್ತವರು ಸತ್ತಿದೆಯೋ ಬದುಕಿದೆಯೋ ಅಂತ ವಿಚಾರಿಸಿಲ್ಲ. ಇದರಲ್ಲಿ ನಂದೇನು ತಪ್ಪಮ್ಮ? ಸುನೀತಾ, ಆಟೋ ಬಂದಿದೆ, ನಡಿ. ನಾನು ಕೋಪ ಮಾಡ್ಕೋತೀನಿ, ನಿಮ್ಗಳ ಮೇಲೆ ಏನೇನೋ ಅಂತೀನಿ. ಆದರೆ ಅವಳು ನಮ್ಮ ತಂಗಿ ಅನ್ನೋ ವಾತ್ಸಲ್ಯ ನನಗಿದೆ ರೀ. ಅವಳು ಹೋಗೋದು ಬೇಡ, ಇಲ್ಲೇ ಇರಲಿ. ನಾನೇ ಅವಳು ಬಾಣಂತನ ಮಾಡ್ತೀನಿ. ಸುನೀತಾ, ಹೋಗ್ಬೇಡ ಕಣೆ. ಬೇಡ ಲಲಿತಾ, ಸುಮ್ಮನೆ ಸಂದೇಹಗಳು, ಕಿರಿಕಿರಿಗಳು. ಹೋಗ್ಲಿ ಬಿಡು. ನಿಮ್ಮ ದಮ್ಮಯ್ಯ ಅಂತೀನಿ. ಕಳಿಸ್ಬಿಡಿ ಅವಳನ್ನ, ಅವಳು ಇಲ್ಲೇ ಇರಲಿ. ಬೇಡ. ಸುನೀತಾ ಇಲ್ಲಿದ್ರೆ 1-2 ದಿನ ಚೆನ್ನಾಗಿರುತ್ತೆ. 3ನೇ ದಿನಕ್ಕೆ ಶುರುವಾಗುತ್ತೆ. ನಿನಗೆ ನನ್ನ ಮೇಲೆ ಅನುಮಾನ. ನಾನು ಸುನೀತನ ಜೊತೆ ಮಾತಾಡಿದ್ರೆ ನಿನಗೆ ಸಿಟ್ಟು ಬರುತ್ತೆ. ವಿದ್ಯಾ ಬಂದು ವಿಚಾರಣೆ ಶುರು ಮಾಡ್ತಾನೆ. ನಾನು ವಿವರಣೆ ಕೊಡಬೇಕಾಗತ್ತೆ. ಅಮ್ಮ ನನ್ನನ್ನು ವಹಿಸ್ಕೋತಾಳೆ. ನಿನಗೆ ಅಮ್ಮನ ಮೇಲೆ ಸಿಟ್ಟು ಬರುತ್ತೆ. ಇವೆಲ್ಲ ಬೇಕಾ?
ನಾನು ಅಮ್ಮನವ್ರ ಮೇಲೆ ಆಣೆ ಮಾಡಿ ಹೇಳ್ತೀನಿ, ಈ ಸರ್ತಿ ಹಾಗಾಗೋದಿಲ್ಲ. ನಾನು ಏನು ಕಿರಿಕಿರಿ ಮಾಡೋದಿಲ್ಲ, ವಿದ್ಯಾನು ನಿಮ್ಮನ್ನು ಏನು ವಿಚಾರಿಸೋದಿಲ್ಲ. ಹ್ಞೂ ಅನ್ನಿ. ಆದರೆ ನೀನು ಹೇಳಿದ್ದಕ್ಕೆ ಬದ್ಧಳಾಗಿರಬೇಕು. ಹಾಗಿದ್ದರೆ ಇರಿಸ್ಕೊ. ಸುನೀತಾ ಇಲ್ಲಿದ್ದರೆ ನನಗೇನು ತೊಂದರೆ ಇಲ್ಲ. ಶ್ರೀಮತಿ ಸೂಚನೆ ಕೊಟ್ಟು ಕೆಲಸ ಮಾಡೋಕ್ಕೆ ಹೊರಟಿದ್ದೀನಿ ತಾಯಿ. ಶ್ರೀಮತಿ ಆಡಿದ ಮಾತು ನೀನೇ ಕೊಟ್ಟು ಸೂಚನೆ ಆಗಿತ್ತು ತಾಯಿ. ಯಾರಿಗೆ ಗೊತ್ತು ಯಾವ ರೂಪದಲ್ಲಿ ಯಾರ್ಯಾರ ಮೂಲಕ ಯಾವ್ಯಾವ ಕೆಲಸಕ್ಕೆ ನಾಂದಿ ಸೂಚಿಸ್ತೀಯ ಅಂತ. ಈ ದಿನಕ್ಕೋಸ್ಕರ, ಈ ಕ್ಷಣಕ್ಕೋಸ್ಕರ, ನಿನ್ನ ಆದೇಶಕ್ಕೋಸ್ಕರ ಇಷ್ಟು ದಿನ ಕಾಯ್ತಾ ಇದ್ದೆ ತಾಯಿ. ಎಲ್ಲೋ ಇದ್ದ ನನ್ನ ನಿನ್ನ ಸೇವೆ ಮಾಡೋಕ್ಕೋಸ್ಕರ ಕರೆಸ್ಕೊಂಡೆ. ಧೂಪ ದೀಪ ಹಚ್ಚಿ ಯಜ್ಞ ಯಾಗಾದಿಗಳನ್ನು ಮಾಡು ಅಂತ ಯಾವತ್ತೂ ನೀನು ಆಜ್ಞೆ ಮಾಡಲ್ಲ ಅಂತ ನನಗೆ ಗೊತ್ತು. ಭೂತಾಯಿ ರಕ್ಷಣೆಗೋಸ್ಕರ ಆಗಾಗ ನಮ್ಮಂಥವ್ರನ್ನ ನೇಮಕ ಮಾಡ್ತೀಯ. ಇದು ನಾನು ಪಡೆದ ನನ್ನ ಪಾಲಿನ ಭಾಗ್ಯನಮ್ಮ. ಈಗ ನಾನು ಹೊರಡ್ತಾ ಇದ್ದೀನಿ ತಾಯಿ, ನಿತ್ಯವಾಹಿನಿ ನದಿ ದಡಕ್ಕೆ. ನೀನು ನೀಡಿದ ಈ ಕಾರ್ಯವನ್ನು ಯಶಸ್ವಿಯಾಗಿ ನೆರವೇರಿಸೋದಕ್ಕೆ ಶಕ್ತಿ ಕೊಡು ತಾಯಿ, ಶಕ್ತಿ ಕೊಡು. ಗಡಿಕೆ ವಿರೂಪಾಕ್ಷ ಹೇಳಿದಲ್ಲಿ ನೆನಪಿದೆ ತಾನೆ? ಹೌದು, ನೆನಪಿದೆ. ಅವನ ಅಹಂಕಾರದ ಮಾತುಗಳು ನೆನಪಿದೆ. ಈಗ ಅದು ಅವಮಾನವನ್ನ ಮರ್ತು ಬಿಡು ಕಡ್ಕಿ. ಆದಷ್ಟು ಶಾಸ್ತ್ರಿ ಹೇಳಿದ ಉಪಾಯದ ಹಾಗೆ ನಡೆಯುತ್ತೆ ಅಂತ ನಾವು ನಂಬಿಸ್ಬೇಕು. ಆದರೆ ಅವತ್ತು ಅಸ್ತಕ್ಕೆ ನಡಿಬೇಕಾಗಿರೋದೇ ಬೇರೆ. ವಿರೂಪಾಕ್ಷ ಹೇಳಿದಾಗೆ ನೀವಿಬ್ರು ಕಲ್ಯಾಣಿಲಿ ಜನಗಳ ಮಧ್ಯೆ ನಿಂತಿರ್ತೀರಿ. ಶ್ರೀಚಕ್ರನ ಪಲ್ಲಕ್ಕಿಂದ ಇಳಿಸೋ ವೇಳೆಗೆ ಸ್ಫೋಟಕನ ಸಿಡಿಸ್ತೀರಿ. ಜನಗಳು ಚದುರ್ತಾರೆ. ಆದ್ರೆ ಈ ಮಾರಿಗುಡಿ ಜೀಪ್ ನಿಲ್ಲಿಸ್ಕೊಂಡು ಅವನು ಹೇಳಿದ ರಸ್ತೆಯಲ್ಲಿ ಕಾಯ್ತಾ ಇರೋದಿಲ್ಲ. ಯಾರಿಗೂ ಕಾಣದೇ ಇರೋ ಹಾಗೆ ಪಲ್ಲಕ್ಕಿ ಸುತ್ತಮುತ್ತಾನೆ ಇರ್ತಾನೆ. ಯಾಕೆ? ಅದರಿಂದ ಎಲ್ಲ ಉಲ್ಟಾ ಆಗ್ಬಿಡುತ್ತಲ್ಲ. ಆಮೇಲೆ ಶ್ರೀಚಕ್ರ ಯಾರಿಗೂ ಸಿದ್ಧ ಹಾಗ ಆಗ್ಬಿಡುತ್ತೆ. ಅಲ್ಲೇ ಇರೋದು ಈ ಮಾರಿಗುಡಿ ಗಮ್ಮತ್ತು. ಅಲ್ಲಿಂದ ಶುರುವಾಗತ್ತೆ ನನ್ನ ಉಪಾಯ. ಅಂದ್ರೆ ನೀನೀಗ ಬೇರೆ ಉಪಾಯನೇ ಮಾಡಿದ್ಯಾ? ಹೌದು ಕಾಲರುದ್ರ ಸಿದ್ದೇಶ್ವರ ಕಡ್ಕಿ. ಅಲ್ಲಿಂದ ಮುಂದೆ ಎಲ್ಲ ನಾ ಹೇಳಿದ ಪ್ರಕಾರ ನಡೀತಾ ಹೋಗುತ್ತೆ. ಸ್ಫೋಟಕ ಸಿಡಿದು ಜನ ಓಡ್ತಾ ಹೋಗ್ತಿದ್ರೆ ವಿರೂಪಾಕ್ಷ ಮಾತ್ರ ಅಲ್ಲೇ ನಿಂತಿರ್ತಾನೆ. ಯಾಕಂದ್ರೆ ಶ್ರೀಚಕ್ರ ಅಪಹರಣ ಮಾಡಬೇಕಾಗಿರುತ್ತೆ. ಅವನ ಹಿಂದೆ ಇನ್ನೊಬ್ಬ ನಿಂತಿರ್ತಾನೆ. ಅವನು ನಾನು ಹೇಳಿದ ಕೆಲಸ ಮಾಡ್ತಾನೆ. ಯಾರದು? ದೇವಸ್ಥಾನದಲ್ಲಿ ಚಪ್ಪಲಿ ಕಾಯೋ ಬಂಗಾರಿ. ವಿರೂಪಾಕ್ಷನ ಮುಗಿಸೋದಕ್ಕೆ ಏನು ಹೇಳ್ತಿದ್ಯಾ ಮಾರಿಗುಡಿ? ಅವನನ್ನ ಕೊಂದ್ಬಿಡ್ತೀಯ? ಅವನನ್ನ ಕೊಲ್ಲೋದು ಅಷ್ಟು ಸುಲಭದ ಕೆಲಸ ಅನ್ಕೊಂಡಿದ್ಯಾ? ಸಿಕ್ಕಾಕೊಂಡ್ರೆ ಏನ್ ಮಾಡ್ತೀಯಾ?
ನಾನು ಹೇಗೆ ಸಿಕ್ಕಾಕೊಳ್ತೀನಿ? ಬಂಗಾರಿ ವಿರೂಪಾಕ್ಷನ್ ಸಾಯಿಸ್ತಾ ಇದ್ದ ಹಾಗೆ ಈ ಮಾರಿಗುಡಿ ಆ ಬಂಗಾರಿನೇ ಸಾಯಿಸ್ಬಿಡ್ತಾನೆ.